ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ KPSC ಗ್ರೂಪ್ ಸಿ ಹುದ್ದೆಗೆ ಪರೀಕ್ಷೆಯನ್ನ ಏನು 13ನೇ ತಾರೀಕು ಜುಲೈ 2025 ನಡೆಸಿದ್ರು. ಅದರ ಮುಂದುವರಿದ ಭಾಗ ಪಾರ್ಟ್ 2 ಅನ್ನು ನೋಡ್ತಾ ಹೋಗೋಣ. 50ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಟು ಬ್ಲಾಕ್ ಡೈರೆಕ್ಟ್ ಕರೆಂಟ್? ಯಾವುದು ನೇರ ವಿದ್ಯುತ್ ಪ್ರವಾಹವನ್ನ ಅಂದ್ರೆ ಕರೆಂಟ್ ಅನ್ನ ತಡೆಯಲು ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ. ವಿಜ್ಞಾನದ ಪ್ರಶ್ನೆ. ಇದಕ್ಕೆ ಕೆಪಾಸಿಟರ್ ಸರಿಯಾದ ಉತ್ತರ. ವೈ ಆರ್ ಇಂಟರ್ನಲ್ ಪಾರ್ಟಿಷನ್ಸ್ ಪ್ರೊವೈಡೆಡ್ ಇನ್ ಅ ಡೀಸೆಲ್ ಟ್ಯಾಂಕರ್ ಯೂಸ್ಡ್ ಫಾರ್ ಫ್ಯೂಯಲ್ ಟ್ರಾನ್ಸ್ಪೋರ್ಟೇಷನ್? ಇಂಧನವನ್ನು ಸಾಗಿಸ್ಲಿಕ್ಕೆ ಡೀಸೆಲ್ ಟ್ಯಾಂಕರ್ಗಳಲ್ಲಿ ಒಳಗಿನ ವಿಭಜನೆಯನ್ನ ಯಾಕೆ ಮಾಡಿರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ, ಇಂಧನದ ತಿಳುಕಾಟವನ್ನ ಕಡಿಮೆ ಮಾಡಲು ಮತ್ತು ವಾಹನದ ಸ್ಥಿರತೆಯನ್ನ ಉಳಿಸಿಕೊಳ್ಳಲು. ಇನ್ ಮಲ್ಟಿ-ಸ್ಟೋರಿ ಬಿಲ್ಡಿಂಗ್, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಇಸ್ ಕಾಮನ್ಲಿ ಯೂಸ್ಡ್ ಆಸ್ ಎ ಸ್ಮೋಕ್ ಡಿಟೆಕ್ಟರ್? ಬಹುಮಹಡಿ ಕಟ್ಟಡದಲ್ಲಿ ಯಾವ ಸಾಧನವನ್ನ ಸಾಮಾನ್ಯವಾಗಿ ಹೊಗೆಯನ್ನ ಕಂಡುಹಿಡಿಯುವ ಸಾಧನವನ್ನಾಗಿ ಬಳಸ್ತಾರೆ ಅಂತಂದ್ರೆ ಅಲ್ಲೇ ಇದೆ, ಪ್ರಶ್ನೆಯಲ್ಲೇ ಉತ್ತರ ಇದೆ, ಫೈರ್ ಅಲಾರಾಮ್. 52 is ಸಾರಿ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫೋಟೋ ಸೆಲ್ ಅಂತ ಕೊಟ್ಟಿದ್ದಾರೆ ಕೀ ಆನ್ಸರ್ ಅಲ್ಲಿ. ನನ್ನ ಪ್ರಕಾರ ಅದು ಫೈರ್ ಅಲಾರಾಮ್ ಆಗ್ಬೇಕಿತ್ತು. ನಾನು ಇನ್ನೊಂದ್ಸಲಿ ಚೆಕ್ ಮಾಡಿ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸ್ತೇನೆ. ನೆಕ್ಸ್ಟ್ 53ನೇ ಪ್ರಶ್ನೆ, ವಿಚ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದ ವರ್ಕಿಂಗ್ ಆಫ್ ಪರ್ಫ್ಯೂಮ್ ಸ್ಪ್ರೇಯರ್ ವೇರ್ ಲಿಕ್ವಿಡ್ ಪರ್ಫ್ಯೂಮ್ ರೈಸಸ್ ಅಂಡ್ ಡಿಸ್ಪರ್ಸಸ್ ಎ ಮಿಸ್ಟ್ ವೇರ್ ದ ಸ್ಪ್ರೇಯರ್ ಇಸ್ ಪ್ರೆಸ್ಡ್? ಅಂದ್ರೆ ಪರ್ಫ್ಯೂಮ್ ಸ್ಪ್ರೇಯರ್ ಅಲ್ಲಿ ಆಗುವಂತಹ ಕ್ರಿಯೆಯು ಯಾವ ವೈಜ್ಞಾನಿಕ ತತ್ವದ ಆಧಾರದ ಮೇಲೆ ಅಂತಂದ್ರೆ ಬರ್ನೋಲಿಸ್ ಸಿದ್ಧಾಂತದ ಆಧಾರದಲ್ಲಿ ಆಗುವಂಥದ್ದು. In a house of 60 watt electric bulb is used continuously for 6 hours. What is the total electrical energy consumed in kilowatt hours ಅಂತ ಕೇಳ್ತಾ ಇದ್ದಾರೆ. ಒಂದು ಮನೆಯಲ್ಲಿ 60 ವ್ಯಾಟ್ ವಿದ್ಯುತ್ ದೀಪವನ್ನ 6 ಗಂಟೆಗಳ ಕಾಲ ಬಳಸಲಾಗುತ್ತೆ. ಈ ಅವಧಿಯಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಪವರ್ ಅನ್ನ ವ್ಯಾಟ್ ಇಂದ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಡಿವೈಡೆಡ್ ಬೈ 1000 ಮಾಡಬೇಕು. 1 ವ್ಯಾಟ್ ಇಸ್ ಈಕ್ವಲ್ ಟು 1000 ಕಿಲೋ ವ್ಯಾಟ್. ಹಾಗಾಗಿ ಸೊ ಇಲ್ಲೇನು ಉಳಿತು ನಮಗೆ 0.06 ವ್ಯಾಟ್ ಕಿಲೋ ವ್ಯಾಟ್ ಆಯ್ತಲ್ವಾ. ಆಮೇಲೆ ನಮಗೆ ಗೊತ್ತಿದೆ ಫಾರ್ಮುಲಾ, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಹೌ ಮಚ್ ಟೈಮ್ ವಿ ಹ್ಯಾವ್ ಯುಟಿಲೈಸ್ಡ್ ಅಂತ. ಪವರ್ ಇನ್ ಕಿಲೋವ್ಯಾಟ್ ಈಸ್ 0.06 ಇಂಟು ಟೈಮ್ ಈಸ್ 6 hours. So finally you will get the answer 0.36 kilowatt hour. Option 2 is the correct answer. Next 55ನೇ ಪ್ರಶ್ನೆ. 55ನೇ ಪ್ರಶ್ನೆ ಇದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದೆ, ಮಾಡ್ಕೊಳ್ಬೋದು, ಈಸಿ ಇದೆ. ವಾಟ್ ಈಸ್ ದ ನೇಚರ್ ಆಫ್ ವರ್ಕ್ ಡನ್ ಆನ್ ಎನ್ ಆಬ್ಜೆಕ್ಟ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ವರ್ಕ್ ಡನ್ ಏನಾಗುತ್ತೆ ಅಂತಂದ್ರೆ 0 ಆಗುವಂಥದ್ದು. ಏಕರೂಪದ ವೃತ್ತಾಕಾರದ ಚಲನೆಯಲ್ಲಿ ವಸ್ತುವಿನ ಮೇಲೆ ನಡೆದಂತಹ ಕೆಲಸದ ಸ್ವರೂಪ 0. ಇಫ್ ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಡಬಲ್ಡ್ ದೆನ್, ಅಂದ್ರೆ ಒಂದು ವಸ್ತುವಿನ ವೇಗವನ್ನ ದ್ವಿಗುಣಗೊಳಿಸಿದರೆ ಅದರ ಆವೇಗ ದ್ವಿಗುಣಗೊಳ್ಳುತ್ತದೆ. ಅಂದ್ರೆ ಇಟ್ಸ್ ಮೊಮೆಂಟಮ್ ಈಸ್ ಡಬಲ್ಡ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಯಾಕೆ ಆ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊಮೆಂಟಮ್ ಅನ್ನ P ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮೊಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ, ರೈಟ್? ಇಲ್ಲಿ ಏನು ಹೇಳ್ತಿದ್ದಾರೆ, ಮಾಸ್ ಹಾಗೆ ಇರುತ್ತೆ, ವೆಲಾಸಿಟಿಯನ್ನ ನಾವು ಡಬಲ್ ಮಾಡಿದೀವಿ. ವೆಲಾಸಿಟಿಯನ್ನ ಡಬಲ್ ಮಾಡಿದ್ವಿ ಅನ್ಕೊಳ್ಳಿ. ಆಗ ಮೊಮೆಂಟಮ್ ಏನಾಯ್ತು, 2
mv ಆಯ್ತು ಹೌದಾ. ವಾಟ್ ಈಸ್ mv? mv is nothing but momentum. Double the momentum. p dash is equal to 2p. ಸೊ ವೆಲಾಸಿಟಿ ಡಬಲ್ ಆದ ಹಾಗೆ ಮೊಮೆಂಟಮ್ ಕೂಡ ಡಬಲ್ ಆಗತ್ತೆ. ಅರವತ್ತನೇ ಪ್ರಶ್ನೆ. Which of the following statement regarding the Tibetan plateau is correct? It is the world's highest and largest plateau. ಹೌದು. It was formed primarily by volcanic activity ಅಂತಿದೆಯಲ್ಲ ಅದು ತಪ್ಪು. ಅದು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ಆಗಿದ್ದು. It influences the Indian monsoon system. ಅಂದ್ರೆ ನಮ್ಮ ಭಾರತದ ಮಾನ್ಸೂನ್ ಪದ್ಧತಿಯ ಮೇಲೆ ಪ್ರಭಾವ ಬೀರುತ್ತೆ. ಹೌದು. ಹಾಗಾಗಿ ಸರಿಯಾದ ಉತ್ತರ ಎ ಮತ್ತೆ ಸಿ ಮಾತ್ರ. ಬಿ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ 61ನೇ ಪ್ರಶ್ನೆ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಅಸೋಸಿಯೇಟೆಡ್ ವಿತ್ ಗದ್ದರ್ ಮೂಮೆಂಟ್? ಗದ್ದರ್ ಮೂಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಂಥವರು ಯಾರು? ಬರೀಂದರ್ ಕುಮಾರ್ ಘೋಷ್, ಜೋಗೇಶ್ ಚಂದ್ರ ಚಾಟರ್ಜಿ, ರಾಸ್ ಬಿಹಾರಿ ಬೋಸ್, ಭೂಪೇಂದ್ರ ದತ್. ಇಲ್ಲಿ ರಾಸ್ ಬಿಹಾರಿ ಬೋಸ್ ಏನಿದ್ದಾರೆ ಅವ್ರದ್ದು ಗದ್ದರ್ ಮೂಮೆಂಟ್ ಆಗಿತ್ತು, ಅವರು ಪ್ರಾರಂಭ ಮಾಡಿದ್ದು. ಆಯ್ತಾ. ನೆಕ್ಸ್ಟ್ 58, 59 ಬೇಡ, ಮೆಂಟಲ್ ಅಬಿಲಿಟಿ ಇದೆ. ನೆಕ್ಸ್ಟ್ ಈಗ 60, 61 ಆಯ್ತಲ್ವಾ. ಇನ್ನು 62ನೇ ಪ್ರಶ್ನೆ. ಅರೇಂಜ್ ದ ಫಾಲೋಯಿಂಗ್ ಇನ್ ಅಸೆಂಡಿಂಗ್ ಕ್ರೊನಾಲಜಿಕಲ್ ಆರ್ಡರ್ ಆಸ್ ಪರ್ ದೇರ್ ಫಾರ್ಮೇಶನ್ ಇಯರ್. 62ನೇ ಪ್ರಶ್ನೆ. ಫಸ್ಟು ಹಿಂದೂ ಮಹಾಸಭಾ ಪ್ರಾರಂಭ ಆಗಿದ್ದು, ಆಮೇಲೆ ಅಹಮದಾಬಾದ್ ಲೇಬರ್ ಟೆಕ್ಸ್ಟೈಲ್ ಅಸೋಸಿಯೇಷನ್ ಪ್ರಾರಂಭ ಆಗಿದ್ದು, ಆಮೇಲೆ ಸತ್ಯಾಗ್ರಹ ಸಭಾ, ಕೊನೆಗೆ ಆವಾದ್ ಕಿಸಾನ್ ಸಭಾ. ಫಸ್ಟ್ ಮೊಟ್ಟ ಮೊದಲಿಗಾಗಿದ್ದು ಹಿಂದೂ ಮಹಾಸಭಾ, ಅದರ ನಂತರ ಅಹಮದಾಬಾದ್ ಲೇಬರ್ ಟೆಕ್ಸ್ಟೈಲ್ ಅಸೋಸಿಯೇಷನ್, ನಂತರ ಸತ್ಯಾಗ್ರಹ ಸಭಾ, ಲಾಸ್ಟಿಗೆ ಅವಾದ್ ಕಿಸಾನ್ ಸಭಾ ಆಗಿತ್ತು. ಓಕೆ. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್ ರೆಸೊಲ್ಯೂಷನ್ಸ್ ವಾಸ್ ಪಾಸ್ಡ್ ಬೈ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ಇಟ್ಸ್ ಕರಾಚಿ ಸೆಷನ್ ಆಫ್ 1939? ಯಾವ ನಿರ್ಣಯಗಳನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1931ರ ಕರಾಚಿ ಅಧಿವೇಶನದಲ್ಲಿ ಅನುಮೋದಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಎಲ್ಲದೂ ಕೂಡ ಧಾರ್ಮಿಕ ವಿಚಾರಗಳಲ್ಲಿ ರಾಜ್ಯದ ತಟಸ್ಥತೆ, ಸಾರ್ವತ್ರಿಕ ವಯಸ್ಕ ಮತಾಧಿಕಾರದ ಮೇಲೆ ಚುನಾವಣೆ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಬಾಡಿಗೆ ಮತ್ತು ಕಂದಾಯದಲ್ಲಿ ಸಾಕಷ್ಟು ಇಳಿತ, ಅಲ್ಪಸಂಖ್ಯಾತರ ಭಾಷೆಗಳು, ಲಿಪಿಗಳು ಮತ್ತು ಸಂಸ್ಕೃತಿಯ ರಕ್ಷಣೆ. ನೆಕ್ಸ್ಟ್, ಖಾಯಂ ಜಮೀನ್ದಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನ ನೋಡ್ಬಿಟ್ಟು ಯಾವುದು ಸರಿ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ. ಇಲ್ಲಿ ಇದು ನಿಶ್ಚಿತ ಮತ್ತು ಸ್ಥಿರ ಆದಾಯ ನೀಡಿತು. ಹೌದು. ಇದು ಕೃಷಿ ಉದ್ಯಮ ಮತ್ತು ಸಮೃದ್ಧಿಯನ್ನ ಪ್ರೋತ್ಸಾಹಿಸಿತು ಅಂತ ಹೇಳ್ತಾ ಇದ್ದಾರೆ. ಜಮೀನ್ದಾರಿ ಪದ್ಧತಿ ಯಾವುದೇ ಕೃಷಿ ಪದ್ಧತಿಯನ್ನ, ಉದ್ಯಮವನ್ನ ಪ್ರೋತ್ಸಾಹಿಸಲಿಲ್ಲ. ಅವರ ಒಂದು ಸ್ವಾರ್ಥಕ್ಕಾಗಿ ನಡೆದಂತಹ ಒಂದು ಕಾಯ್ದೆ. ಇದು ನಿಷ್ಠಾವಂತ ಜಮೀನ್ದಾರರನ್ನ ಸೃಷ್ಟಿಸಿತು. ಹೌದು. ಜಮೀನ್ದಾರರು ನಿಷ್ಠಾವಂತರೇ ಇದ್ರು ಬ್ರಿಟಿಷರಿಗೆ. ಇದು ಸ್ಥಳೀಯ ಸ್ವಯಂ ಆಡಳಿತದ ವೆಚ್ಚವನ್ನ ಕಡಿಮೆ ಮಾಡಿತು. ಹೌದು. ಈ ಪದ್ಧತಿಯ ಬಹಳಷ್ಟು ಭೂಮಾಲೀಕರು ಭೂ ಸುಧಾರಣೆಗೆ ಆಸಕ್ತಿಯನ್ನ ತೋರಿಸಲಿಲ್ಲ. ಹೌದು. ಭೂ ಸುಧಾರಣೆ ಬೇಕಾಗಿರ್ಲಿಲ್ಲ ಅವರಿಗೆ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಅವರು ಇದೊಂದು ಬಲಶಾಲಿಯಾದ ಬ್ರೇಕ್ ಇರುವ ಅದರ ಇಂಜಿನ್ ಇಲ್ಲದ ಯಂತ್ರ ಅಂತ ಯಾವ ಕಾಯ್ದೆಯನ್ನ ಟೀಕಿಸ್ತಾ ಇದ್ರು ಅಂತಂದ್ರೆ ಆಪ್ಷನ್ 3, 1935ರ ಕಾಯ್ದೆಯನ್ನ. ಆಸ್ ಪರ್ ದ ರೆಕಮೆಂಡೇಶನ್ ಆಫ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. 6 ಹಿಂದೂ ಮೆಜಾರಿಟಿ ಪ್ರಾವಿನ್ಸ್ ಯಾವುದು? ಮಡ್ರಾಸ್, ಬಾಂಬೆ, ಸೆಂಟ್ರಲ್ ಪ್ರಾವಿನ್ಸ್, ಯುನೈಟೆಡ್ ಪ್ರಾವಿನ್ಸ್, ಬಿಹಾರ್, ಒಡಿಸ್ತಾ ಜಾಯಿನ್ ಗ್ರೂಪ್ ಎ. Majority Muslim province in the northwest would join group B. Bengal and Assam would form group C. Delhi, Ajmer, Marwara, Coorg would join group D ಅಂತಿದೆಯಲ್ಲ, ಇದು ತಪ್ಪಾಗಿರುವಂಥದ್ದು. ಲಾಸ್ಟ್ ಆಪ್ಷನ್ ಇನ್ನೆಲ್ಲ ಸರಿ ಇದೆ. ನೆಕ್ಸ್ಟ್, ಕೆನಾಲ್ ಅಥವಾ ವಾಟರ್ ಬಾಡಿ ಅದನ್ನ ಕನೆಕ್ಟ್ ಮಾಡುವಂತಹ ರೀಜನ್ಸ್ ಯಾವುದೆಲ್ಲ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ.
67ನೇ ಪ್ರಶ್ನೆಗೆ ಪನಾಮಾ ಕೆನಲ್ ವಿಚ್ ಕನೆಕ್ಟ್ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ವಿಯಾ ಗಟನ್ ಲೇಕ್ ಸರಿಯಾಗಿದೆ. ಮತ್ತೆ ಸ್ಟ್ರೇಟ್ ಆಫ್ ಮಲಕ್ಕಾ, ಸೌತ್ ಚೈನಾ ಸಿ ಅಂಡ್ ಬೇ ಆಫ್ ಬೆಂಗಾಲ್ ಸರಿಯಾಗಿರುವಂಥದ್ದು. ಇವೆರಡು ಸರಿಯಾಗಿರುವಂಥದ್ದು, ಎ ಮತ್ತೆ ಬಿ ಓನ್ಲಿ. ನೆಕ್ಸ್ಟ್ 68ನೇ ಪ್ರಶ್ನೆ, ಅರೇಂಜ್ ದ ಫಾಲೋಯಿಂಗ್ ಸ್ಟ್ರಾಟಜಿಕ್ ಲೊಕೇಶನ್ ಫ್ರಮ್ ವೆಸ್ಟ್ ಟು ಈಸ್ಟ್. ಅಂದ್ರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಈ ಸ್ಟ್ರೇಟ್ಸ್ ಅನ್ನ ನೀವು ಅರೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮ್ಯಾಪ್ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ಫಸ್ಟ್ ಸೂಯಸ್ ಕೆನಾಲ್ ಬರುತ್ತೆ, ಆಮೇಲೆ ಫಿಲಡೆಲ್ಫಿ ಕಾರಿಡಾರ್ ಬರುತ್ತೆ, ಆಮೇಲೆ ಹರ್ಮುಜ್ ಸ್ಟ್ರೀಟ್ ಬರುತ್ತೆ, ಆಮೇಲೆ ಸೂಯಜ್ ಕೆನಾಲ್ ಬರುವಂಥದ್ದು. ನೆಕ್ಸ್ಟ್ INS Surat, INS Nilgiri, INS Wakshir all commissioned in January 2025. The built or designed at which of the ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಜನವರಿ 25ರಲ್ಲಿ ಸನ್ನದ್ಧಗೊಳಿಸಿದ INS ಸೂರತ್, INS ನೀಲಗಿರಿ, INS ವಕ್ಷೀರ್ ಎಲ್ಲವನ್ನೂ ನಿರ್ಮಾಣ ಅಥವಾ ವಿನ್ಯಾಸಗೊಳಿಸಿದ್ದು ಯಾರು ಅಂತ, ಯಾರು ಡಿಸೈನ್ ಮಾಡಿದ್ದು ಅದನ್ನ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮತ್ತೆ ವಾರ್ಶಿಪ್ ಡಿಸೈನ್ ಬ್ಯೂರೋ ಏನಿದೆ ಇವೆರಡರ ಸಹಯೋಗದೊಂದಿಗೆ ಅವು ಮಾಡಲ್ಪಟ್ಟವು. The world's largest hydropower dam under construction by China is located on Yarlung-Jangbo in Midog region of Tibet. ಟಿಬೆಟ್ನ ರೀಜನ್ ಅಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋಪವರ್ ಡ್ಯಾಮ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಯಾವುದು? ಚೈನಾ. ಮಿಡಾಗ್ ರೀಜನ್ ಆಫ್ ಟಿಬೆಟ್ ಅಲ್ಲಿ, ಅದರ ಹೆಸರು ಯಾರ್ಲು ಜಾಂಗ್ಬೋ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಜೋರ್ಡಾನ್ ಕೊಟ್ಟಿದ್ದಾರೆ, ಸೌದಿ ಅರೇಬಿಯಾ ಕೊಟ್ಟಿದ್ದಾರೆ, ಸಿರಿಯಾ ಕೊಟ್ಟಿದ್ದಾರೆ, ಲೆಬನಾನ್ ಕೊಟ್ಟಿದ್ದಾರೆ, ಈಜಿಪ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ವಿಚ್ ಆಫ್ ದ ಎಬೋ ಕಂಟ್ರೀಸ್ ಹ್ಯಾವ್ ಬಾರ್ಡರ್ಸ್ ವಿತ್ ಇಸ್ರೇಲ್. ಇಸ್ರೇಲ್ ಸ್ವಲ್ಪ ಯಾವಾಗ್ಲೂ ಇಸ್ರೇಲು, ಪ್ಯಾಲೆಸ್ತೀನು, ರಷ್ಯಾ, ಉಕ್ರೇನು ಇಷ್ಟು ದೇಶಗಳ ಬಗ್ಗೆ ಈಗ ಸದ್ದು ಮಾಡ್ತಾ ಇದ್ದಾವಲ್ವಾ, ಹಾಗಾಗಿ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಯಾವುದು ಕರೆಂಟ್ ಅಫೇರ್ಸ್ ಅಲ್ಲಿ ಕಂಟ್ರೀಸ್ ಫೇಮಸ್ ಇರ್ತಾವಲ್ಲ ಅದ್ರ ರಿಲೇಟೆಡ್ ಏನಾರ GK ಪ್ರಶ್ನೆಗಳನ್ನ ಕೇಳುವಂಥದ್ದು. ಇದರಲ್ಲಿ ಯಾವೆಲ್ಲ ಕಂಟ್ರೀಸು ಇಸ್ರೇಲ್ ಕಂಟ್ರಿಯನ್ನ ಬಾರ್ಡರ್ ಮಾಡ್ತಿದಾವೆ ಅಂತ ಕೇಳ್ತಾ ಇದ್ದಾರೆ. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ACDE ಅಂತ ಹೇಳಿ. ಇದನ್ನ ಎ ಅಂತಂದ್ರೆ ಜೋರ್ಡಾನು, ಸಿ ಅಂದ್ರೆ ಸಿರಿಯಾ, ಡಿ ಅಂದ್ರೆ ಲೆಬನಾನು, ಇ ಅಂದ್ರೆ ಈಜಿಪ್ಟ್. ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಾನು ಇದು ಟ್ರಿಕ್ ಹೇಳ್ತೀನಿ. ಲಿಟಲ್ ಅಂದ್ರೆ ಲೆಬನಾನ್, ಸ್ನಾಕ್ ಅಂದ್ರೆ ಸಿರಿಯಾ, ಅಥವಾ ನೀವು ಸ್ನೇಕ್ ಅಂತಾನು ನೆನ್ಪಿಟ್ಕೊಳ್ಬಹುದು. ಲಿಟಲ್ ಸ್ನೇಕ್, ಜಂಪ್ ಎವ್ರಿವೇರ್ ಅಂತ ಹೇಳಿ. ಲಿಟಲ್ ಸ್ನೇಕ್ ಜಂಪ್ ಎವ್ರಿವೇರ್. ಲಿಟ್ಲ್ ಅಂದ್ರೆ ಲೆಬನಾನ್, ಎಸ್ ಅಂದ್ರೆ ಸಿರಿಯಾ, ಜೆ ಅಂದ್ರೆ ಜೋರ್ಡಾನ್, ಇ ಅಂದ್ರೆ ಈಜಿಪ್ಟ್. ಓಕೆನಾ. ನೆಕ್ಸ್ಟ್ 72ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ರಿಫಾರ್ಮಿಸ್ಟ್ ಅಂಡ್ ರಿವೈವಲಿಸ್ಟ್ ಮೂವ್ಮೆಂಟ್ಸ್ ಇನ್ ಮಾಡರ್ನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಕಾಂಬಿನೇಷನ್ಸ್. ಯಾವ ಕಾಂಬಿನೇಷನ್ ನಮಗೆ ಸುಧಾರಣೆ ಮತ್ತು ಪುನಶ್ಚೇತನ ಚಳುವಳಿಗೆ ಸಂಬಂಧಿಸಿರುವಂತಹ ಸಂಯೋಜನೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮ ಸಮಾಜ್, ಪ್ರಾರ್ಥನಾ ಸಮಾಜ್ ಮತ್ತೆ ಆಲಿಗರ್ ಮೂವ್ಮೆಂಟ್, ಮತ್ತೆ ಆರ್ಯ ಸಮಾಜ್, ರಾಮಕೃಷ್ಣ ಮಿಷನ್ ಮತ್ತೆ ದಿಯೋಬಂಧು ಮೂವ್ಮೆಂಟ್. ಆಪ್ಷನ್ ಸಿ ಮತ್ತೆ ಡಿ. ಆಪ್ಷನ್ 4 is the correct answer. And who held the opinion that extremists of today will be the moderates of tomorrow, just as the moderates of today were extremists of yesterday ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಾಲಗಂಗಾಧರ್ ತಿಲಕ್ ಏನಿದೆ ಅದು ಸರಿಯಾದ ಉತ್ತರ. ಅಂದ್ರೆ ಇಂದಿನ ಸೌಮ್ಯವಾದಿಗಳು ಹಿಂದಿನ ತೀವ್ರಗಾಮಿಗಳಾಗಿದ್ದರಂತೆ, ಇಂದಿನ ತೀವ್ರಗಾಮಿಗಳು ನಾಳೆಯ ಸೌಮ್ಯವಾದಿಗಳು. ಈ ಅಭಿಪ್ರಾಯ ಯಾರು ನೀಡಿದ್ರು ಅಂತಂದ್ರೆ ಬಾಲಗಂಗಾಧರ್ ತಿಲಕ್ ನೀಡಿದ್ರು. ಇನ್ನು 74ನೇ ಪ್ರಶ್ನೆ, ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಸುಲ್ತಾನ್ಸ್ ಆಫ್ ಡೆಲ್ಲಿ, ವಜೀರ್ ದಿವಾನ್ ಇ ವಿಜಾರತ್, ಅರೀಜ್ ಇ ಮಲಿಕ್ ದಿವಾನ್ ಇ ಅರ್ಜ್, ದಾಬಿರ್ ಇ ಖಾಸ್ ದಿವಾನ್ ಇ ಇನ್ಶಾ, ಸಾದ್ರಿ ಜಹಾನ್ ದಿವಾನ್ ಇ ರಿಸಾಲತ್. ಯಾವುದೆಲ್ಲ ಸರಿ ಇದೆ ಅಂತಂದ್ರೆ ಆಪ್ಷನ್ ಎ ವಜೀರ್ ಮತ್ತೆ ಸಾದರ್ ಇ ಜಹಾನ್ ಏನಿದೆ 2 ಮಾತ್ರ ಸರಿ ಇರುವಂತದ್ದು.
ವಜೀರ್ ಅಂದ್ರೆ ದಿವಾನ್ ಇ ವಿಜಾರತ್, ಸದರ್ ಇ ಜಹಾನ್ ಅಂದ್ರೆ ದಿವಾನ್ ಇ ರಿಸಾಲತ್. ಆಡಳಿತಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ಸಂಬೋಧಿಸ್ತಿದ್ರು ಈ ರೀತಿಯಾಗಿ. ನೆಕ್ಸ್ಟ್, ಅಂಡರ್ ಅಂತ್ಯೋದಯ ಅನ್ನ ಯೋಜನಾ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ವಿಚ್ ಒನ್ ಈಸ್ ನಾಟ್ ಇನ್ಕ್ಲೂಡೆಡ್? ಯಾವುದು ಇನ್ಕ್ಲೂಡ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಪೋರೆಸ್ಟ್ ಅಮಂಗ್ BPL ಆರ್ ಐಡೆಂಟಿಫೈಡ್. ಹೌದು, ಐಡೆಂಟಿಫೈ ಮಾಡ್ತಾರೆ. 25 kg ಆಫ್ ಫುಡ್ ಗ್ರೈನ್ಸ್ ಆರ್ ಮೇಡ್ ಅವೈಲಬಲ್ ಟು ಎಲಿಜಿಬಲ್ ಫ್ಯಾಮಿಲೀಸ್. ಹೌದು, 25 ಕನ್ನಡದಲ್ಲೇ ನೋಡ್ಬಿಡೋಣಂತೆ. BPL ವರ್ಗದಲ್ಲಿನ ಬಡವರನ್ನ ಗುರುತಿಸಲಾಗುತ್ತೆ. 25 kg ಆಹಾರ ಧಾನ್ಯವನ್ನು ಅರ್ಹ ಕುಟುಂಬಗಳಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತೆ. ಹೌದು. ಬಡ ಕುಟುಂಬಗಳ ಪೌಷ್ಟಿಕ ಬಳಕೆಯನ್ನ ಅಂದಾಜಿಸಲಾಗುತ್ತೆ. ಇದು ಮಾಡೋದಿಲ್ಲ. ಆಹಾರ ಧಾನ್ಯಗಳನ್ನು ಸಹಾಯಧನ ದರದಲ್ಲಿ ವಿತರಿಸಲಾಗುತ್ತದೆ. ಹೌದು, ಆದರೆ ಆಪ್ಷನ್ 3 ಅಲ್ಲ. ನೆಕ್ಸ್ಟು 76ನೇ ಪ್ರಶ್ನೆ. ನೋಡಿ, ಸಂವಿಧಾನವು ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತಕ್ಕಿಂತ ಭಿನ್ನವಾಗಿದೆ. ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತವು ಸೀಮಿತ ಸರ್ಕಾರವನ್ನು ಸೂಚಿಸುತ್ತದೆ, ಆದರೆ ಸಂವಿಧಾನವು ಕಾನೂನಾಗಿ ಸರ್ವಾಧಿಕಾರದ ಪದಗಳನ್ನು ಹೊಂದಿರಬಹುದು. ಇಲ್ಲಿ ಕಾರಣ ಮತ್ತು ಸಮರ್ಥನೆ ಎರಡೂ ಸರಿಯಾಗಿದೆ. ಕಾರಣ ಸಮರ್ಥನೆಯ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ 2. ಸಂವಿಧಾನವು ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತಕ್ಕಿಂತ ಭಿನ್ನ ಆಗಿರುವಂಥದ್ದು. ಮತ್ತೆ ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತವು ಸೀಮಿತ ಸರ್ಕಾರವನ್ನು ಸೂಚಿಸುತ್ತದೆ, ಆದರೆ ಸಂವಿಧಾನವು ಕಾನೂನಾಗಿ ಸರ್ವಾಧಿಕಾರ ಪದಗಳನ್ನ ಹೊಂದಿರಬಹುದು. ಇನ್ನು 77ನೇ ಪ್ರಶ್ನೆ. 77ನೇ ಪ್ರಶ್ನೆ ಏನ್ ಹೇಳ್ತಿದೆ? ಆರ್ಟಿಕಲ್ 323A ಅಂಡ್ ಆರ್ಟಿಕಲ್ 323B ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಆನ್. ಯಾವುದರ ಬಗ್ಗೆ ಆರ್ಟಿಕಲ್ 323A ಮತ್ತೆ B ಹೇಳುತ್ತೆ ಅಂತಂದ್ರೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂಡ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಬಗ್ಗೆ ಮಾತಾಡುವಂಥದ್ದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಎಸೆನ್ಷಿಯಲ್? ಕನ್ನಡದಲ್ಲಿ ಒಮ್ಮೆ ನೋಡ್ಬಿಡೋಣ. ಫೆಡರಲ್ ಸಂವಿಧಾನದ ಕುರಿತು ಈ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅಗತ್ಯವಲ್ಲ ಅಂತ ಕೇಳ್ತಾ ಇದ್ದಾರೆ. ಅಧಿಕಾರದ ಹಂಚಿಕೆ, ಹೌದು ಫೆಡರಲ್ ಸಿಸ್ಟಮ್ಮೇ. ಸಂವಿಧಾನದ ಶ್ರೇಷ್ಠತೆ, ಹೌದು ಫೆಡರಲ್ ಸಿಸ್ಟಮ್ಮೇ. ಅಲಿಖಿತ ಸಂವಿಧಾನ ಏನಿದೆ ಅದಲ್ಲ. ಮತ್ತೆ ಕಠಿಣತೆ ಕೂಡ ಒಂದು ಗುಣಲಕ್ಷಣ ಆಗಿರುತ್ತೆ. ಯಾವ್ದ್ರದ್ದು? ಫೆಡರಲ್ ಸಂವಿಧಾನದ ಪದ್ಧತಿದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಈಸ್ ವೆಲ್ ನೋನ್ ಆಸ್ ಮಂಡಲ್ ಕಮಿಷನ್ ಕೇಸ್ ಅಂತ ಯಾವ ಕೇಸನ್ನ ಕರಿತಾ ಇದ್ರು? ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸನ್ನ ಕರಿತಾ ಇದ್ರು. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲಿಸ್ಟ್ 1 ಮತ್ತೆ ಲಿಸ್ಟ್ 2 ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತದ ಆರ್ಟಿಕಲ್ನ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಕಂಟ್ರೋಲ್ ಓವರ್ ಸ್ಟೇಟ್ಸ್ ಏನಿದೆ ಅದು ಆರ್ಟಿಕಲ್ 257 ಆಗುತ್ತೆ. ಕಾಂಟಿಂಜೆನ್ಸಿ ಫಂಡ್ ಏನಿದೆ ಅದು ಆರ್ಟಿಕಲ್ 267 ಆಗುತ್ತೆ. ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿದೆ ಆರ್ಟಿಕಲ್ 235 ಆಗುತ್ತೆ. ಅಪ್ರಾಪ್ರಿಯೇಷನ್ ಬಿಲ್ ಏನಿದೆ ಆರ್ಟಿಕಲ್ 114 ಆಗುತ್ತೆ. ಕಂಟ್ರೋಲ್ ಓವರ್ ಸ್ಟೇಟ್ಸ್ 257, ಕಾಂಟಿಂಜೆನ್ಸಿ ಫಂಡ್ 267, ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ ಕೋರ್ಟ್ಸ್ 235, ಅಪ್ರಾಪ್ರಿಯೇಷನ್ ಬಿಲ್ ಈಸ್ ಆರ್ಟಿಕಲ್ 114. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ರಿಗಾರ್ಡಿಂಗ್ ನ್ಯಾಷನಲ್ ಸ್ಕೂಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ. ಇಲ್ಲಿ ದ NSAP ಈಸ್ ಇಂಪ್ಲಿಮೆಂಟೆಡ್ ಓನ್ಲಿ ಇನ್ ರೂರಲ್ ಏರಿಯಾಸ್ ಆಫ್ ಇಂಡಿಯಾ. ಇದು ಮತ್ತೆ NSAP ಈಸ್ ಎ ವೆಲ್ಫೇರ್ ಪ್ರೋಗ್ರಾಮ್ ದಟ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಎಲ್ಡರ್ಲಿ, ವಿಡೋಸ್ ಅಂಡ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಈ ಎರಡು ಸ್ಟೇಟ್ಮೆಂಟ್ ಸರಿಯಾಗಿ ಇರುವಂಥದ್ದು. ಅದು ಬರೀ ರೂರಲ್ ಏರಿಯಾದಲ್ಲಿ ಮಾತ್ರ ಇರುವಂಥದ್ದು. ಮತ್ತೆ ಫೈನಾನ್ಸ್ ಅಸಿಸ್ಟೆನ್ಸ್ ಅನ್ನ ಯಾರಿಗೆ? ಎಲ್ಡರ್ಲಿ ಪರ್ಸನ್ಸಿಗೆ, ಅಂದ್ರೆ ಏಜ್ಡ್ ಪರ್ಸನ್ಸಿಗೆ, ವಿಧವೆಯರಿಗೆ ಮತ್ತೆ ಅಂಗವಿಕಲರಿಗೆ ನೀಡುವಂಥದ್ದು. ನೆಕ್ಸ್ಟ್, 83ನೇ ಪ್ರಶ್ನೆ. 1891ರಿಂದ 1921 ಸ್ಥಿರ ಜನಸಂಖ್ಯೆ, 1921ರಿಂದ 51 ಶೀಘ್ರ ಅಧಿಕ ಬೆಳವಣಿಗೆ, 51ರಿಂದ 81 ಸ್ಥಿರ ಅಂದ್ರೆ ಬದಲಾವಣೆ ಇಲ್ಲದ ಬೆಳವಣಿಗೆ, 1981ರಿಂದ 2001 ನಿಧಾನಗತಿಯಲ್ಲಿ ತಗ್ಗಿದ ನಿರ್ದಿಷ್ಟ ಸಂಕೇತದೊಂದಿಗೆ ಹೆಚ್ಚಿನ ಬೆಳವಣಿಗೆ ದರ. ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಸರಿಯಾಗಿದೆ. 1891ರಿಂದ 1921 ಸ್ಥಿರ ಜನಸಂಖ್ಯೆ, 1981ರಿಂದ 2001 ನಿಧಾನಗತಿಯಲ್ಲಿ ತಗ್ಗಿದ ನಿರ್ದಿಷ್ಟ ಸಂಕೇತದೊಂದಿಗೆ ಹೆಚ್ಚಿದ ಬೆಳವಣಿಗೆ ದರ ಸರಿಯಾಗಿರುವಂಥದ್ದು.
84ನೇ ಪ್ರಶ್ನೆ, ಯಾವುದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ 3 ಏನಿದೆ, ಎ ಮತ್ತೆ ಬಿ, ಇದು ಮಾತ್ರ ಆಪ್ಷನ್ 3 ಎ ಅಂಡ್ ಬಿ ಸರಿಯಾಗಿರುವಂಥದ್ದು. FDI flows represent long-term investment made abroad, bringing capital, entrepreneurship, technology, managerial know-how, and sometimes market access. FDI is often viewed by developing countries as a key catalyst for economic development. ಆದರೆ ಇಲ್ಲೇನು ಇನ್ವಾಲ್ವ್ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ತಪ್ಪು, ಲಾಂಗ್ ಟರ್ಮ್ ಮತ್ತೆ ಅಂಡ್ ಹ್ಯಾಸ್ ಮಿನಿಮಲ್ ಇಂಪ್ಯಾಕ್ಟ್ ಆನ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆನ್ ಟೆಕ್ನಾಲಜಿ. ಓಕೆನಾ. ನೆಕ್ಸ್ಟ್ 85ನೇ ಪ್ರಶ್ನೆ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು, ಡೆಫಿನೇಷನ್ ಮೇಲೆ. ಫಿಲಿಪ್ಸ್ ಕರ್ವ್ ಅಂತಂದ್ರೆ ಇಟ್ ಈಸ್ ಎ ಗ್ರಾಫಿಕ್ ಕರ್ವ್ ದಟ್ ಅಡ್ವೊಕೇಟ್ಸ್ ಎ ರಿಲೇಷನ್ ಬಿಟ್ವೀನ್ ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಮತ್ತೆ ಹಣದುಬ್ಬರದ ಬಗ್ಗೆ ತೋರಿಸುವಂಥದ್ದು ಫಿಲಿಪ್ಸ್ ಕರ್ವ್, ಸರಿಯಾಗಿದೆ. ಮತ್ತೆ ಸ್ಟಾಗ್ಫ್ಲೇಷನ್ ಅನ್ನುವಂಥದ್ದು ಏನಿದೆ ಅಂದ್ರೆ ಮಂದಗತಿ ಪ್ರಸರಣ, ಅಂದ್ರೆ ಹಣದುಬ್ಬರ ಹಾಗೂ ನಿರುದ್ಯೋಗಗಳೆರಡು ಉನ್ನತ ಮಟ್ಟಗಳಲ್ಲಿದ್ದಾಗ ಸಾಂಪ್ರದಾಯಿಕ ನಂಬಿಕೆಗಳಿಗೆ ವಿರುದ್ಧವಾದ ಆರ್ಥಿಕ ಸಂದರ್ಭ. ಅಂದ್ರೆ ಇಟ್ ಇಸ್ ಎ ಸಿಚುಯೇಷನ್ ಇನ್ ಅನ್ ಎಕಾನಮಿ ವೆನ್ ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಬೋತ್ ಆರ್ ಅಟ್ ಹೈ ಲೆವೆಲ್ ಕಾಂಟ್ರರಿ ಟು ಕನ್ವೆನ್ಷನಲ್ ಬಿಲೀಫ್ಸ್. ಇದು ಸರಿಯಾಗಿರುವಂಥದ್ದು. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಮತ್ತೆ ಕಾಸ್ಟ್ ಪುಶ್ ಇನ್ಫ್ಲೇಷನ್ ಡೆಫಿನೇಷನ್ ತಪ್ಪಾಗಿ ಕೊಟ್ಟಿದ್ದಾರೆ. Next, consider the following statement regarding aspirational district program. Aspirational district program. ಇಲ್ಲಿ ADP launched in 2018 aims to quickly and effectively transform 112 most important, most underdeveloped district across the country. Correct ಇದೆ. The broad counters of the program are convergence, collaboration and competition among districts through monthly delta ranking. ಸರಿಯಾಗಿದೆ. Both A and B are correct. Next, 87th question. Consider the following statement regarding the Indian Innovation Index and Global Innovation Index. ಇಲ್ಲಿ the India Innovation Index report examines the innovation capabilities and performance of the states and union territories in India. ಸರಿ ಇದೆ. In the major states category, Karnataka continued to occupy the top position in India Innovation Index 2021, followed by Telangana and Haryana. Top position ಅಲ್ಲಿದೆ. Innovation ಅಲ್ಲಿ ಕರೆಕ್ಟ್ ಇದೆ. Global Innovation Index was first launched in 2010 to broaden the view on innovation. ಇದು ತಪ್ಪಾಗಿದೆ. India has achieved a significant milestone in the Global Innovation Index 2024, securing the 39th position among 133 global economies. ಸರಿಯಾಗಿರುವಂಥದ್ದು. ಆಪ್ಷನ್ ಸಿ ಮಾತ್ರ ತಪ್ಪಾಗಿದೆ, ಬಾಕಿ ಎಲ್ಲ ಸರಿಯಾಗಿದೆ. The key objective of Swachh Bharat Mission Gramin Phase 2. ಏನೆಲ್ಲ ಕೀ ಆಬ್ಜೆಕ್ಟಿವ್ ನ ಇಟ್ಕೊಂಡು ಸ್ವಚ್ಛ ಭಾರತ್ ಮಿಷನ್ ಬಂದಿದೆ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಇದೆ. ಇಂಪ್ರೂವ್ ದ ಲೆವೆಲ್ ಆಫ್ ಕ್ಲೀನ್ಲಿನೆಸ್ ಇನ್ ರೂರಲ್ ಏರಿಯಾಸ್ ಥ್ರೂ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್, ಮೇಕಿಂಗ್ ವಿಲೇಜಸ್ ODF ಪ್ಲಸ್. ದಿಸ್ ಇನ್ಕ್ಲೂಡ್ಸ್ ODF ಸಸ್ಟೈನಬಿಲಿಟಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವಿಜುವಲ್ ಕ್ಲೀನ್ಲಿನೆಸ್. Are sustaining the ODF status and managing solid and liquid waste by 2029-30 and transforming all the villages from ODF to ODF plus model ಏನಿದೆ ಅದು ತಪ್ಪಾಗಿದೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಪ್ರಧಾನ್ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್. ಮಾತೃತ್ವ ಅಭಿಯಾನ್ ಬಗ್ಗೆ ದ ಪ್ರೋಗ್ರಾಮ್ ಏಮ್ಸ್ ಟು ಪ್ರೊವೈಡ್ ಅಶ್ಯೂರ್ಡ್ ಕಾಂಪ್ರಹೆನ್ಸಿವ್ ಅಂಡ್ ಕ್ವಾಲಿಟಿ antenatal care free of cost universally to all pregnant women on the 9th of every month ಏನಿದೆ ಅದು ಸರಿಯಾಗಿರುವಂಥದ್ದು. ಇಲ್ಲಿ ಏನು ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನಿದೆ ಅದು ತಪ್ಪಾಗಿದೆ. ಮಿನಿಸ್ಟ್ರಿ ಚೇಂಜ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಯೂನಿಯನ್ ಬಜೆಟ್ ಥೀಮ್ ಆಫ್ 2024-25 ಅಂದ್ರೆ ಎಂಪ್ಲಾಯ್ಮೆಂಟ್ ಹೌದು, ಇನೋವೇಷನ್ ಅಲ್ಲ, MSME ಹೌದು, ನೆಕ್ಸ್ಟ್ ಮಿಡಲ್ ಕ್ಲಾಸ್ ಹೌದು, ಸ್ಕಿಲ್ಲಿಂಗ್ ಹೌದು, ಇನೋವೇಷನ್ ಬಿಟ್ಟು ಬಾಕಿ ಎಲ್ಲ ಹೌದು. ನೆಕ್ಸ್ಟ್, ಯೂನಿಯನ್ ಬಜೆಟ್ ರಿಲೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಅಮಾಂಗ್ ದ 9 priority areas for creating ample opportunity for all as outlined in the budget 2024-25 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡಿಫೆನ್ಸ್ ಮತ್ತೆ ಮಿಲಿಟರಿ ಮಾಡರ್ನೈಸೇಷನ್ ಬಿಟ್ಟು ಬಾಕಿ ಎಲ್ಲ ಸರಿ ಇದೆ. ಪ್ರೊಡಕ್ಟಿವಿಟಿ ಅಂಡ್ ರೆಸಿಲೆನ್ಸ್ ಇನ್ ಅಗ್ರಿಕಲ್ಚರ್ ಹೌದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಸೋಷಿಯಲ್ ಜಸ್ಟಿಸ್ ಹೌದು, ಇನೋವೇಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೌದು. Which department publishes economic survey of Karnataka every year? Planning and Statistical Department.
ಎಕನಾಮಿಕ್ ಸರ್ವೆಯನ್ನ ಮಾಡುವಂಥದ್ದು. ನೆಕ್ಸ್ಟ್, ವಾಟ್ ಈಸ್ ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಫಾರ್ ದ ಪರ್ಪಸ್ ಆಫ್ ಪ್ರಮೋಟಿಂಗ್ ಆಂಟರ್ಪ್ರಿನರಿಯಲ್ ಎಕ್ಸಲೆನ್ಸ್ ಅಂಡ್ ಇನೋವೇಷನ್ ಅಮಾಂಗ್ ದ ಯೂತ್ಸ್ ಇನ್ ಇಂಡಿಯಾ ಅಂತಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ. ಯುವಕರಲ್ಲಿ ಉದ್ಯಮಶೀಲತೆ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲಿಕ್ಕೆ ಬಂದಿರುವಂತಂದೇ ಸ್ಟಾರ್ಟ್ಅಪ್ ಇಂಡಿಯಾ. ನೆಕ್ಸ್ಟ್, 94ನೇ ಪ್ರಶ್ನೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಯಾವ ತತ್ವದ ಮೇಲೆ ಆಧಾರವಾಗಿದೆ ಅಂತ ಹೇಳಿ ಅಂತಂದ್ರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಮೇಲೆ. ನೆಕ್ಸ್ಟ್, ಗ್ರೀನ್ ರೆವಲ್ಯೂಷನ್ ಯಾವೆಲ್ಲ ಪೇರು ಸರಿ ಇದೆ ಅಂತ ಹೇಳಿ. ಗ್ರೀನ್ ರೆವಲ್ಯೂಷನ್ ಫುಡ್ ಪ್ರೊಡಕ್ಷನ್ ಹೌದು, ವೈಟ್ ರೆವಲ್ಯೂಷನ್ ಮಿಲ್ಕ್ ಪ್ರೊಡಕ್ಷನ್ ಹೌದು, ಯೆಲ್ಲೋ ರೆವಲ್ಯೂಷನ್ ಏನಿದೆ ಅದು ಎಡಿಬಲ್ ಆಯಿಲ್ ಪ್ರೊಡಕ್ಷನ್ ಮೇಲೆ ಉಲ್ಟಾ ಕೊಟ್ಬಿಟ್ಟಿದ್ದಾರೆ, ಬ್ಲೂ ರೆವಲ್ಯೂಷನ್ ಫಿಶ್ ಪ್ರೊಡಕ್ಷನ್ ಮೇಲೆ. ಹಾಗಾಗಿ ಈ ಎ ಮತ್ತೆ ಬಿ ಮಾತ್ರ ಸರಿಯಾಗಿರುವಂಥದ್ದು. ನೆಕ್ಸ್ಟ್, ವಿಯೆನ್ನಾ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್ ವಾಸ್ ಅಡಾಪ್ಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಯರ್ ಅಂತಂದ್ರೆ 1985 ಅಲ್ಲಿ ಲಾಂಚ್ ಆಗಿದ್ದು. ಸಾಲ್ಟ್ಸ್ ಆಫ್ ಸಾರ್ಬಿಕ್ ಆಸಿಡ್ ಅಂಡ್ ಪ್ರೊಪನೋಯಿಕ್ ಆಸಿಡ್ ಆರ್ ಯೂಸ್ಡ್ ಆಸ್ ಫುಡ್ ಪ್ರಿಸರ್ವೇಟಿವ್ಸ್. ನೆಕ್ಸ್ಟ್, 98ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಬ್ಯೂಟಿ ಪಾರ್ಲರ್ ಫಾರ್ ಹೇರ್ ಸೆಟ್ಟಿಂಗ್ ಅಂತ ಕೇಳ್ತಾ ಇದ್ದಾರೆ. ಹೇರ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಯಾವ ಇದನ್ನ ಎಲಿಮೆಂಟ್ ಅನ್ನ ಬಳಸ್ತಾರೆ ಅಂತಂದ್ರೆ ಸಲ್ಫರ್ ಅನ್ನ ಬಳಸುವಂಥದ್ದು. ಇನ್ನು 99ನೇ ಪ್ರಶ್ನೆ, ಗೋಲ್ಡು ಮೆಟಲ್ ಮತ್ತೆ ಸಲ್ಫರು ನಾನ್ ಮೆಟಲ್, ಸಿಲಿಕಾನು ಮೆಟಲಾಯ್ಡ್ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಗೋಲ್ಡ್ ಮೆಟಲ್ ಹೌದು, ಸಲ್ಫರ್ ನಾನ್ ಮೆಟಲ್ ಹೌದು, ಸಿಲಿಕಾನ್ ಮೆಟಲಾಯ್ಡ್ ಹೌದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ ದ ಕಾಂಟೆಕ್ಸ್ಟ್ ಇನ್ ವಿಚ್ ಟರ್ಮ್ ಕ್ಯೂಬಿಟ್ ಈಸ್ ಮೆನ್ಷನ್ಡ್. ಕ್ಯೂಬಿಟ್ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್. ಇಲ್ಲಿಗೆ KPSC ನಡೆಸಿರುವಂತಹ ಗ್ರೂಪ್ ಸಿ ಹುದ್ದೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ವಿ. ಧನ್ಯವಾದಗಳು.